ಕೆಲವೊಂದು ಸರ್ತಿ ಏನಾಗುತ್ತೆ, ನೀವು ತಪ್ಪು ಮಾಡದಿದ್ದರೂ ಅವರು ಯೋಚನೆ ಹೇಗಿರುತ್ತೆ ಅಂತೇಳಿದರೆ ನೀವು ತಪ್ಪು ಮಾಡಿದಿರಿ ಎಂದು ಇರುತ್ತೆ. ನೀವೇನು ಮಾಡಲಿಲ್ಲಪ್ಪ, ಅವರು ಏನು ಯೋಚನೆ ಮಾಡ್ತಾರೆ, ನೀವು ತಪ್ಪು ಮಾಡಿದಿರಿ, ಅದರಿಂದ ನಿಮಗೆ ಡ್ಯಾಮೇಜ್ ಆಗೋದಿಲ್ಲ. ಅವರು ಯೋಚನೆ ಮಾಡಲಿ, ನೀವು ಮಾಡದಿದ್ದರೆ ಆಯಿತು. ನಾನು ತಪ್ಪು ಮಾಡಲಿಲ್ಲ, ಅವ್ರು ಹೇಳ್ತಾರೆ ನೀನು ತಪ್ಪು ಮಾಡಿದ್ದಿ, ನೀನು ಮೋಸ ಮಾಡಿದ್ದಿ, ಹೇಳಿ. ದೇವರು ಅನುಗ್ರಹಕ್ಕೆ ಬರ್ತಾರೆ, ದೇವ್ರಿಗೆ ಗೊತ್ತಿದ್ದಲ್ಲ ನಾವು ಮಾಡಿದ್ವಿಲ್ಲ. ನಾನು ಮಾಡಿ ಅವರು ಹೇಳಿದಾಗ ಅದು ಸಮಸ್ಯೆನೇ. ಈ ಸೂಕ್ಷ್ಮತೆಗಳು ಜನರಿಗೆ ಅರ್ಥ ಆಗಬೇಕಂತ ಹೇಳೋದು. ನನ್ನ ಜೀವನದಲ್ಲಿ ನಾನು ಈಗ ಕಂಡಂಥ ಸತ್ಯನೇ ಇದು. ನಾವೇನು ಮಾಡ್ತೀವಿ ಅದನ್ನು ಅನುಭವಿಸಿ. ಇಂಥ ಸಂದರ್ಭಗಳು ತುಂಬ ಇವೆ. ಹಾಗೆ ಇಲ್ಲಿ ನಾವು ಪೆಂಡುಲಮ್ ಕ್ಲಾಕನ್ನು ನಾವು ಹೇಗೆ ಸ್ಪ್ರಿಂಗ್ ಮುಖಾಂತರ ನಾವು ಕೆಲಸ ಮಾಡಿದಾಗ, ನಿಮಗೆ ಯಾವುದೇ ಒಂದು ವಸ್ತು ಕೊಡಿ ನೀವು ನನಗೆ, ನಾನು ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ನಿಮ್ಗೆ ಕೊಡ್ತೇನೆ, ಇದನ್ನು ನೀವು ತಿನ್ನಿ, ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರೆ 100% ಆಗುತ್ತೆ. ನೋಡ್ಬೋದು, ಮೊದಲಿಗೆ ನಾವು ಯಾರಿಗಾದರೂ ಬಿದ್ದ ತಕ್ಷಣ ಕೊಂಡೋಗಿ ನೀರು ಕೊಡ್ತೀವಿ. ಯಾಕೆ? ಆರೋಗ್ಯ ಆಗಲಿ, ಅವರು ಸರಿಯಾಗಲಿ ಆಗ್ತಿದ್ರು. ಪ್ರೀತಿ ಬಂದಾಗ ಎಲ್ಲ ರೋಗವನ್ನು ಕೂಡ ದೂರ ಮಾಡಲಿಕ್ಕೆ ಆಗುತ್ತೆ. ಇದೇ ಮೆಥಡ್. ಏನೊಂದು ವಸ್ತು ಇದೆ, ನಾನು ನಿಮಗೆ ಅದು ಪ್ರಾಕ್ಟಿಕಲ್ ಆಗಿ ಬೇಕಾದರೂ ತೋರಿಸ್ತೀನಿ. ಏನು ಶಕ್ತಿ ವ್ಯಕ್ತಿಗಳಲ್ಲಿರುತ್ತೆ, ಪ್ರತಿಯೊಬ್ಬರಲ್ಲಿಯೂ ಏನು ಶಕ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ನಾವು ಹೇಗೆ ಕೀಯನ್ನು ಯೂಸ್ ಮಾಡ್ತೇವ, ಇಲ್ಲಿ ನಮಗೆ ಕೀ ಬೇಡ. ಇಲ್ಲಿ ಬೇಕಾಗಿರೋದು ನಿಮ್ಮ ಶುದ್ಧತೆ, ನಿಮ್ಮ ಆತ್ಮದ ಶಕ್ತಿ. ಆತ್ಮದ ಸಾಕ್ಷಿ ಅಲ್ಲ, ಶಕ್ತಿ, ಆತ್ಮ. ಓಕೆ, 6 ಸೆನ್ಸ್ ಅಂತ ಹೇಳ್ತೀವಿ. ಸರಿ, 5 ಸೆನ್ಸ್ ಗೊತ್ತಿದೆ ನಮಗೆ, ಪಂಚೇಂದ್ರಿಯಗಳು. 6ನೇ ಇಂದ್ರಿಯ ಬಗ್ಗೆ ನಮಗೆ ಗೊತ್ತಿದೆ. ಯಾವಾಗ ಹೇಳಿ, ಯಾವಾಗ ನಿಮಗೆ ನೋವಾಗುತ್ತಾ, ಯಾವಾಗ ಸಿಟ್ಟು ಬರುತ್ತಾ, ಯಾವಾಗ ಕೋಪ ಮಾಡ್ತೀರಾ, ಆಗ ನಿಮ್ಮ ಒಳಗಿಂದ ಅದು ಮಾತಾಡುತ್ತೆ, ನೆಗೆಟಿವ್ಸ್ ಕೊಡುತ್ತೆ ನಿನಗೆ. ನೀನು ಹೋಗು, ಬಡಿ, ಮೇಲಿಂದ ಕೆಳಗೆ ಹಾರು. ಈ ಸುಸೈಡ್ ಮೈಂಡ್ ಬಂದಾಗ ಹೆಚ್ಚಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಾನು ಹೇಳ್ತೇನೆ, ನನ್ನ 6ನೇ ಇಂದ್ರಿಯವನ್ನು ನಾನು ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ದೀನಿ. ನನ್ನ 6ನೇ ಇಂದ್ರಿಯನ ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ದೀನಿ. ಹೇಗೆ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದು? ಪಾಸಿಟಿವ್ ಆಗಿ ಮಾಡ್ಕೊಳ್ಳೋದು. ನೆಗೆಟಿವ್ಸ್ ಬಿಟ್ಟೇ ಬಿಡೋದು. ಅದರಲ್ಲಿ ನೆಗೆಟಿವ್ಸ್ ಆಗಿ ನೀವು ಯೂಸ್ ಮಾಡಬಾರ್ದು, ಉಪಯೋಗನೇ ಮಾಡಬಾರ್ದು. ಅದು ನಿಮಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡ್ತಾ ಒಳಗಿಂದ ನಿಮಗೆ ಅದು ಸೆನ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ, ಪಾಸಿಟಿವ್ ಆಗಿ ಹೇಳುತ್ತೆ. ಇದು ಹೆಂಗಾಯ್ತಂದರೆ, ಈಗ ಕೆಲವೊಂದು ಕಥೆ ಇದೆಯಲ್ಲ ಸರ್, ನಮ್ಮ ಒಳಗಡೆ ಒಳ್ಳೆ ನರಿನೂ ಇದೆ, ಕೆಟ್ಟ ನರಿನೂ ಇದೆ. ನೀವು ಯಾವುದಕ್ಕೆ ಜಾಸ್ತಿ ಇದು ಆಹಾರ ಕೊಡ್ತೀರೋ ಅದೇ ದೊಡ್ಡದಾಗ್ತಾ ಹೋಗುತ್ತೆ. ಅದೇ ಥರ. ಸೊ ಒಳಗೆ ಎರಡೂ ಹೇಳತ್ತದು, ಒಳ್ಳೇದಕ್ಕೆ ಮಾತ್ರ ನೀವು ಪೋಷಿಸಬೇಕು. ಈಗ ನಾನು ಹೇಳೋದು, ನಾನೇನು ದೊಡ್ಡ ಗುರುಗಳಲ್ಲ. ನಾವು ಈ ರೀತಿಯ ವ್ಯವಸ್ಥೆಯಲ್ಲಿ ಹೇಗಿದ್ದೇನೆ ಅಂತ ಹೇಳಿದರೆ, ನನ್ನ ಮನಸ್ಸುಗಳನ್ನು ನಾನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಈಗ ನಾನು ಈ ರೀತಿಯಲ್ಲಿದ್ದಾಗ ನನ್ನ ಮನಸ್ಸು ಸ್ವಲ್ಪ ಹತೋಟಿಯಲ್ಲಿದೆ. ಈ ರೀತಿ ಇದ್ದೇನೆ ನಾನು. ಈ ರುದ್ರಾಕ್ಷಿಗಳನ್ನು ಹಾಕಿದಾಗ ನಾನು ಇದೇ ರೀತಿ ಇದ್ದೇನೆ. ಫಿಸಿಕಲ್ ಕಂಡೀಷನಿಂಗ್ ಅದೊಂದು ವಾರ್ನಿಂಗ್ ಕೊಡ್ತಾ ಇದೆ, ನೋಡು ಇದರಲ್ಲಿ ಇದೆಯಾ, ಅದ್ರ ತಕ್ಕಂತೆ ನಡಿಬೇಕು ಎಂಬುದಾಗಿ. ಹಾಗಾಗಿ ಇಲ್ಲಿ ಹೆಚ್ಚಿನ ಘಟನೆಗಳನ್ನು ನಾನು ಏನು ನೋಡಿದ್ದೇನೆ ಅಂತ ಹೇಳಿದರೆ, ನಾವು ಈಗೂ ತಪ್ಪು ಮಾಡ್ತೀವಿ, ಕಣ್ಣಿಂದಲೂ ತಪ್ಪು ಮಾಡ್ತೀವಿ, ಬಾಯಿಂದಲೂ ತಪ್ಪು ಮಾಡ್ತೀವಿ, ಕಿವಿಯಿಂದಲೂ ತಪ್ಪು ಮಾಡ್ತೀವಿ, ಮನಸ್ಸಿಂದಲೂ ತಪ್ಪು ಮಾಡ್ತೀವಿ. ಯಾರೊಬ್ಬರು ಹೇಳಿದರು ಕಿವಿಯಲ್ಲಿ, ನಾವು ಅದನ್ನು ಪರೀಕ್ಷೆ ಮಾಡೋದಿಲ್ಲ, ಕೇಳಿ ಇನ್ನಷ್ಟು ಅದರ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಹಂಗಂದ್ರಂತೆ ಓ ನಿಜ ಅದು ನಿಜ ಅಂತ ಹೇಳಿದ್ವಿ. ಬಾಯಲ್ಲಿ ಯಾರೋ ಹೇಳಿದ ಮಾತನ್ನು ಹೇಳಿಬಿಟ್ವಿ. ಅವರು ಹೀಗೆ ಅಂತೆ ಮಾರೆ, ಹೀಗೆ ಮಾಡಿದ್ರಂತೆ. ಅಲ್ಲಿ ಕೂಡ ಪಾಪ ಬಂತು ನಿಮಗೆ.